ಗೈಸ್ ನೋಡ್ಬೋದು ಮತ್ತೊಂದು ನೋಟಿಫಿಕೇಷನ್ ಔಟ್ ಆಗಿದೆ. ಇದು ನ್ಯೂ ನೋಟಿಫಿಕೇಷನ್, ಹೊಸ ನೋಟಿಫಿಕೇಷನ್ ಔಟ್ ಆಗಿದೆ. ನೋಡ್ಬೋದು ಕರ್ನಾಟಕ ರಾಜ್ಯಪತ್ರ ವಿಶೇಷ ರಾಜ್ಯಪತ್ರಿಕೆ ಅಂತ ಇದೆ. ಉಳಿದ ಮೂಲ ವೃಂದದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ನಿಮಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ 15/5/2026. ಹಾಗಿದ್ರೆ ಇದು ಯಾವ ಒಂದು ಅಧಿಸೂಚನೆ ಅಂತಂದರೆ ಶಾಖಾಧಿಕಾರಿ, ಇಲ್ಲಿದೆ ನೋಡಿ, ಶಾಖಾಧಿಕಾರಿ ಮತ್ತು ಅಭ್ಯರ್ಥಿಗಳ ನೇರ ನೇಮಕಾತಿ. ಶಾಖಾಧಿಕಾರಿ ಹುದ್ದೆಗಳಿಗೆ ಅಂದರೆ ಎಷ್ಟು ಹುದ್ದೆಗಳಿರ್ತವೆ ಅಂದರೆ ಟೋಟಲ್ 19 ಹುದ್ದೆಗಳಿರ್ತವೆ. ಆ 19 ಹುದ್ದೆಗಳಲ್ಲಿ 17+2 ಅಂತ ತಗೋತಾರೆ. 2 HK ಭಾಗ, ನಾನ್ HK ಅಂದರೆ 17 ಹುದ್ದೆಗಳು ಇರ್ತವೆ. ಓಕೆ, ನೋಡ್ಕೋಬೋದು. ಉಳಿಕೆ ಮೂಲದ ವೃಂದದ ಹುದ್ದೆಗಳು, ಖಾಲಿ ಹುದ್ದೆಗಳ ವರ್ಗೀಕರಣ ಅಂತ ಇದೆ. ಎಲ್ಲ ವರ್ಗೀಕರಣ ಮಾಡಿದ್ದಾರೆ ಕ್ಯಾಟಗರಿ ವೈಸ್ ನೋಡ್ಕೋಬೋದು. ತೃತೀಯ ಲಿಂಗಿಗಂತೂ ಏನೂ ಇಲ್ಲ, ಮಾಜಿ ಸೈನಿಕಂತೂ ಏನೂ ಇಲ್ಲ. ವಿಶೇಷ ವಿಕಲಚೇತನರಿಗೆ ಒಂದಿದೆ, ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಮತ್ತು 2, ಅಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 2 ಬರ್ತವೆ. ಪರಿಶಿಷ್ಟ ಜಾತಿಯವರಿಗೆ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ 1 ಬರ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ 1, ಪರಿಶಿಷ್ಟ ಜಾತಿಯವರಿಗೆ 1, ಸಾಮಾನ್ಯ ಅಭ್ಯರ್ಥಿ ಮಹಿಳಾ ಅಭ್ಯರ್ಥಿಯವರಿಗೆ 3 ಇರ್ತವೆ. ಮೀಸಲಾತಿ ರಹಿತ ಅಂತಂದರೆ ಅದು 2 ಇರ್ತವೆ. ಎಲ್ಲ ನೋಡ್ಕೋಬೋದಾಗಿದೆ. ಈ ಥರ 17 ಹುದ್ದೆಗಳು ಪ್ಲಸ್ 2 ಹುದ್ದೆಗಳನ್ನ ಈಗ ಕನ್ಫರ್ಮ್ ಮಾಡಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಕೂಡ ಆಗಿದೆ. ಕೊನೆಯ ಅಪ್ಲಿಕೇಶನ್ ಡೇಟ್ ನೋಡ್ಬೋದು ಎಷ್ಟಿದೆ ಅಂತಂದರೆ 15/5/2026ಕ್ಕೆ ನಿಮ್ಮ ಒಂದು ಕೊನೆಯ ದಿನಾಂಕ ಮುಗಿತದೆ. ಓಕೆ, ನೋಡ್ಬೋದು 16 ಏಪ್ರಿಲ್ 2026ಕ್ಕೆ ಬಂದಿರತಕ್ಕಂತಹ ನೋಟಿಫಿಕೇಷನ್ ಇದು. ಸಾಮಾನ್ಯ ಅಭ್ಯರ್ಥಿಯ 4ನೇ ಬಿಂದು ಬ್ಲೈಂಡ್ನೆಸ್ ಆ್ಯಂಡ್ ಲೋ ವಿಷನ್ ಇರುವಂತಹ ಅಭ್ಯರ್ಥಿಗಳಿಗೆ ಅಂಗವಿಕಲತೆ ಅಂತೇಳಿ ಇಲ್ಲಿ ಗುರುತಿಸಲಾಗಿರ್ತದೆ. ಓಕೆ, ವೇತನ ಶ್ರೇಣಿ ನೋಡಬೇಕು. 69,000ದಿಂದ ಹಿಡ್ಕೊಂಡು ನಿಮ್ಮದು 1,34,000ವರೆಗೂ ಇರ್ತದೆ. ನೇರ ನೇಮಕಾತಿ ಮೂಲಕ ನಿಮಗೆ ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀಬಹುದಾಗಿರ್ತದೆ ನೀವು. ಓಕೆ, ಮತ್ತು ಇದರ ವಯೋಮಿತಿ ಸಡಿಲಿಕೆ ಕೂಡ 5 ವರ್ಷ ಆಗಿರ್ತದೆ. 5 ವರ್ಷ. ಸಾಮಾನ್ಯ ಗ್ರಾಮೀಣ ಮೀಸಲಾತಿ ಸೌಲಭ್ಯ ಕೋರುವಂಥ ಅಭ್ಯರ್ಥಿಗಳಿಗೆ ಕೂಡ ಇಲ್ಲಿ ಅವಕಾಶ ಇದೆ. ನೆಕ್ಸ್ಟು ವಿದ್ಯಾರ್ಹತೆ, ಮೇನ್ ಇಂಪಾರ್ಟೆಂಟ್ ವಿದ್ಯಾರ್ಹತೆ ಏನು ಅಂತಂದರೆ ಇಲ್ಲಿದೆ ನೋಡಿ. ಸಾಮಾನ್ಯವಾಗಿ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಅಂದರೆ LLBಯನ್ನು ಮಾಡಿರಬೇಕು. ಅಂದರೆ ಲಾ ಇನ್ ಡಿಗ್ರಿ LLBಯನ್ನು ಮಾಡಿರಬೇಕು. ಇದು ವಿದ್ಯಾರ್ಹತೆಯ ವಯಸ್ಸು ಇದು ಆಗಿರ್ತದೆ ನಿಮ್ಮದು ಕ್ವಾಲಿಫಿಕೇಷನ್. ಮತ್ತು ವಯೋಮಿತಿ ನೋಡ್ಬೋದು. ಶಾಖಾಧಿಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ 16/4/2026ರಂದು ಮತ್ತು ಕನಿಷ್ಠ 18 ವರ್ಷಗಳಿಗಿಂತ ಕಡಿಮೆ ಇರದಂತೆ, ಅಂದರೆ ಡಿಗ್ರಿ ಅಂದರೆ ಸಾಮಾನ್ಯವಾಗಿ 21 ವರ್ಷ ಆಗಿರ್ತದೆ. ಓಕೆ, ಈ ಕೆಳಗಂಡೆ ನಿಗದಿಪಡಿಸಲಾದಂತಹ ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು. 40 ವರ್ಷ ಗರಿಷ್ಠ ಇದೆ, ಸಾಮಾನ್ಯ 43 ಈ ಥರ ಇದೆ. ನೋಡ್ಬೋದು ನೀವು ಕ್ಯಾಟಗರಿ ವೈಸಲ್ಲಿ ನೋಡ್ಕೊಳ್ರಿ. 43, ಆಮೇಲೆ 45 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ. ಓಕೆ, ಅರ್ಜಿ ಶುಲ್ಕ 1,000 ರೂಪಾಯಿ ಇರ್ತದೆ. ಯಾರಿಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಇತರೆ ಅಭ್ಯರ್ಥಿಗಳಿಗೆ, ಜನರಲ್ ಅವರಿಗೆ ಎಲ್ಲರೂ ಕೂಡಿ ಇರ್ತದೆ. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವರಿಗೆ 500 ರೂಪಾಯಿ ಇರ್ತದೆ. ಓಕೆ, ಮತ್ತು ಇದು ಇರ್ತದೆ PWD ಆ ಕ್ಯಾಂಡಿಡೇಟ್ಗಳು ಕೂಡ 500 ರೂಪಾಯಿ ಇರ್ತದೆ. ಓಕೆ, ಆಯ್ಕೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನಡೆಸ್ತಾರೆ ಮತ್ತು ಸಂದರ್ಶನದ ಮೂಲಕ ಕೂಡ ನಿಮ್ಮದು ತೊಗೊತಾರೆ. ಆಫ್ಲೈನ್ OMR ಟೈಪಲ್ಲಿ ನಿಮ್ಮದು ಎಕ್ಸಾಮ್ ಇರ್ತದೆ. ನೀವೇನಾದರೂ ಆ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಈ ಪರೀಕ್ಷಾ ಪತ್ರವನ್ನು ನೀವು ತೊಗೋಬೇಕಂದ್ರೆ ಈ ಕೆಳಗಡೆ ಮೆನ್ಷನ್ ಮಾಡಿರತಕ್ಕಂಥ ಈ ವೆಬ್ಸೈಟ್ಗೆ ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ. ಓಕೆ, ಇನ್ನು ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ನೋಡಿದ್ರೆ ಸಿಲೆಬಸ್ ಹೀಗಿದೆ. ಇವೆಲ್ಲ ನೋಡ್ಕೊಳ್ಳಿ. ನೀವು ಹೇಳ್ತಾ ಕೂತ್ರೆ ಟೈಮ್ ಆಗ್ತದೆ. ಇವೆಲ್ಲ ನೀವು ಸ್ಕ್ರೀನ್ಶಾಟ್ ಕಳಿಸ್ರಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಇಲ್ಲಾಂತಂದರೆ ನಿಮಗೆ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ, ಅಲ್ಲಿ ಚೆಕ್ ಮಾಡ್ಬೋದು. ಓಕೆ, ನೆಗೆಟಿವ್ ಮಾರ್ಕ್ಸ್ ಕೂಡ ಇರ್ತದೆ. 0.75 ಅಂದರೆ 1/4ಗೆ ನಿಮ್ಮದು ಅಂಕಗಳನ್ನ ಕಡಿತಾರೆ. 4 ಮಾರ್ಕ್ಸಿಗೆ 1 ಹೋಗ್ತದೆ. ಎಲ್ಲ ಸಾಮಾನ್ಯವಾಗಿ ಅದೇ ಇರ್ತದೆ. ಓಕೆ, ಓಕೆ, ಸಂದರ್ಶನ ಅಂತಂದರೆ ವಿವಾ ಅಂತ ಕರಿತೀವಲ್ಲ, ವೈವಾ 20 ಗರಿಷ್ಠ ಅಂಕಗಳು, ಕನಿಷ್ಠ 10 ಅಂಕಗಳಿಗೆ ನೀವು ತೊಗೋಬೇಕು. ಓಕೆ, 20ಕ್ಕೆ 10 ತೊಗೊಂಡ್ರೆ ನೀವು ಪಾಸ್ ಆಗ್ತೀರ.
ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಈ ವೆಬ್ಸೈಟ್ ಇದೆ ನೋಡಿ, ಇಲ್ಲಿ ಚೆಕ್ ಮಾಡಿಕೊಡಿ. ಈ ವೆಬ್ಸೈಟನ್ನು ಕೆಳಗಡೆ ಮತ್ತು ಟೆಲಿಗ್ರಾಮಲ್ಲೆಲ್ಲ ಕೊಟ್ಟಿರ್ತೀನಿ, ವಾಟ್ಸಪ್ಪಲ್ಲೆಲ್ಲ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು ಗೈಸ್. ಮತ್ತೇನಾದರೂ ವಿಡಿಯೋ ಇಷ್ಟ ಆಗಿದೆ ಹೆಲ್ಪ್ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡಿಕೊಡಿ. ಥ್ಯಾಂಕ್ ಯು.